ಅಯ್ಯೋ, ಯಾರು ಇಲ್ವಲ್ಲ. ನಮ್ಮಮ್ಮ ಎಲ್ಲಿ ಕಾಣ್ತಾನೆ ಇಲ್ವಲ್ಲ. ಥು, ನಮ್ಮಮ್ಮಂಗೆ ಗೊತ್ತಾಗಂಗೆ ಕೆಲಸ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ಬೇಕಿತ್ತಲ್ಲ. ಛೇ, ಯಾರು ಕಾಣ್ತಾನೆ ಇಲ್ಲ. ಪುಟ್ಟಿನೂ ಕಾಣ್ತಾ ಇಲ್ಲ. ನಮ್ಮಮ್ಮಂಗೆ ಕಾಣಂಗೆ ಕೊಡಬೇಕು. ಅವಾಗೇನೆ ನನ್ನ ಬೆಲೆ ಏನು ಅಂತ ಗೊತ್ತಾಗಿ ಅವಾಗ ಮಗಳೇ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನನ್ನ ಮುಂದಕ್ಕೆ ಬರ್ತದೆ. ಅಲ್ಲಿ ಗಂಟ ಬರೋಕ್ಕಿಲ್ಲ. ಇವ್ರ ಅಣ್ಣನ ಮಗ, ನನ್ನ ಅಣ್ಣನ ಮಗ. ಅವನ ಹತ್ರ ಕೋಟಿ ಇರ್ಬೋದು. ನಾವು ಅವ್ರಿಗಿನವೇ ಚೆನ್ನಾಗಿದ್ದೀವಿ, ತೋರಿಸ್ಬೇಕು. ಕೋಟಿ ಇದ್ದವ್ರ ಮೇಲೆ ಪ್ರೀತಿ ಮಾಡಿ ಪ್ರೇಮಿಗಳ ವಾಸಿನ ಅಂತ ಹೇಳ್ಬಿಟ್ಟು ಅವನೊಳೆ ಮೂಷಡಿ ಇದ್ದಂಗೆ ಅವನೇ. ಹಂಗೇನೇ ನಮ್ಮ ಅತ್ತೆ ನೋಡಿದ್ರೆ ನನಗೇನೇ ಆವಾಜ್ ಆಗ್ತಾಳೆ. ಅವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅನ್ನಂಗೆ. ಯಾರು ಕಾಣ್ತಿಲ್ವಲ್ಲ. ಆಂಟಿ, ಆಂಟಿ, ಪದ್ದು ಆಂಟಿ, ಯಾರು ಕಾಣ್ತಿಲ್ವೇ? ಇನ್ನು ಯಾವಾಗ ಬಿಲ್ಡಪ್ ಕೊಡೋದು ನಾನು? ಪದ್ದು ಆಂಟಿ, ಪುಟ್ಟಿ, ಪುಟ್ಟಿ, ಯಾರೂ ಇಲ್ವಲ್ಲ. ಪುಟ್ಟಿ ಬಂದ? ತಗ ಸ್ವೀಟ್ ತಗ ಬಾಯಿಲಿ. ಅಯ್ಯೋ, ಪೂರ್ತಿ ಕೊಡಕ್ ಹಾಕಿಲ್ಲ ಕಣಮ್ಮ. ಇನ್ನು ಎಷ್ಟೊಂದು ಜನಕ್ಕೆಲ್ಲ ಕೊಡ್ಬೇಕಲ್ವಾ? ನಿಂಗೆ ಪೂರ್ತಿ ಕೊಟ್ಬಿಟ್ರೆ ಆಮೇಕಿಂದ ನಾವೇನ್ ಮಾಡ್ಬೇಕು ಹೇಳು? ಅದಕ್ಕೆ ಪೂರ್ತಿ ಕೊಡಕ್ ಹಾಕಿಲ್ಲ. ಒಂದೆರಡು ತಗ ಅಷ್ಟೇನೆ. ಪುಟ್ಟಿ, ಹಂಗೆಲ್ಲ ಆಟ ಮಾಡಬಾರ್ದು ಕಣಮ್ಮ. ಸರಿನಾ? ಒಂದೇ ಒಂದು ಸ್ವೀಟ್ ತಗ ಸಾಕು. ಆಮೇಗಿಂದ ನಿಂಗೆ ಕೊಡ್ತೀನಿ. ಎಲ್ಲಾರ್ಗೂ ಹಂಚ್ಬಿಟ್ಟು ಮಿಕ್ತದಲ್ಲ, ಮಿಕ್ದಾಗ ಅವಾಗ ಗ್ಯಾರಂಟಿ ಇನ್ನೂ ಕೊಡ್ತೀನಿ. ನಿಜವಾಗ್ಲೂ ಕೊಡ್ತೀನಿ, ಸರಿನಾ? ನಮ್ಮಮ್ಮ ನಿಮ್ಮಮ್ಮ ಏನ್ ಮಾಡ್ತಾವ್ರೆ? ಬಿಲ್ಡಪ್ ಕೊಡೋಣ ಅಂತ ಅನ್ಕೊಂಡ್ರೆ ಆಯ್ತಿಲ್ವಲ್ಲ. ಸರಿ ಪುಟ್ಟಿ, ತಗ ಸ್ವೀಟ್ ತಗ. ನಾನು ಸ್ವೀಟ್ ಕೊಟ್ಟೆ ಅಂತ ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೂ ಎಲ್ರಿಗೂ ಹೇಳ್ಬೇಕು. ಹೇಳ್ತೀನಿ. ಅಚ್ಚು ಅಣ್ಣಂಗೆ ಕೆಲಸ ಸಿಕ್ಕೈತಂತೆ ಅಂತ ಹೇಳ್ಬಿಟ್ಟು ನೀನು ಹೋಗಿ ಹೇಳು. ಆಯ್ತು. ಇವಳು ಸಾಕ್ಬಿಡು ಬಿಲ್ಡಪ್ ಕೊಟ್ಕೊಂಡು ಹೇಳ್ಕೊಂಬಿಟ್ಟು ಬರಕ್ಕೆ. ಇನ್ ಬ್ಯಾರೇನು ಯಾರು ಬೇಕು ನನಗೆ? ಸರಿ ತಗ. ನಮ್ಮಮ್ಮವ್ರಿಗೆ ಉರ್ಸೋಣ ಅಂತಂದ್ರೆ ನಮ್ಮಮ್ಮವ್ರೇನೇ ಇಲ್ವಲ್ಲ. ಹೋಗ್ಲೇ ಬಿಡು. ಆಮೇಕಿಂದ ಉರ್ಸಕ್ಕೆ ಏನು ಟೈಮ್ ಸಿಗಕ್ಕಿಲ್ವ ನನಗೆ? ಆಮೇಕಿಂದ ನಾನು ಬಂದು ಉರಿಸ್ತೀನಿ. ನಮ್ಮಮ್ಮ ಈಚೆ ಕಡೆ ಕಸ ಗುಡ್ಸಕ್ಕೆ ಬರ್ತದಲ್ಲ, ಅವಾಗ ಬೇಕಾದ್ರೂ ಬಂದ್ಬಿಟ್ಟು ಸರಿಯಾಗಿ ಉರಿಸ್ತೀನಿ. ಓಹೋ, ಊರಿಗೆ ಬಂದ್ಬಿಟ್ರೇನೆ? ಬಂದು ಯಾವ ಕಾಲ ಆಯ್ತು ಇವಾಗ ಕೇಳ್ತಿದೀಯೇ? ಹೌದೇ, ನಾನು ನೋಡ್ಲಿಲ್ಲ, ಅದಕ್ಕೆ ಇವಾಗ ಕೇಳಿದ್ದು. ಅವಾಗೇನಿಯ ಬಂದ್ವಿ. ಹೌದೇ, ಏನು ಸ್ವೀಟ್ ಇಟ್ಕೊಂಡು ನಿಂತ್ಕೊಬಿಟ್ಟಿದ್ಯಾ? ಅಚ್ಚುಗೆ ಕೆಲಸ ಸಿಕ್ತು, ಅದಕ್ಕೆ ಸ್ವೀಟ್ ಅನ್ಸ್ತಾ ಇದ್ದೆ ಎಲ್ರಿಗೂನುವೆ. ಹಂಗೇನಿಯ ನಾಳೆಯಿಂದ ನಾನು ಕಾಲೇಜ್ಗೆ ಹೋಗ್ತೀನಿ, ಮಂತಾಗಿರಕ್ಕೆ ಹಾಕಿಲ್ಲ ಅಲ್ವಾ? ಅದಕ್ಕೆ ಎಲ್ರಿಗೂನುವೆ ಸ್ವೀಟು ಗಿಟ್ಟು ಎಲ್ಲ ಹಂಚ್ಬಿಟ್ಟು ನಾಳೆಯಿಂದ ನಾನು ನಿನ್ನ ಜೊತೆ ಕಾಲೇಜಿಗೆ ಬಂದ್ಬಿಡ್ತೀನಿ ಕಣೆ. ಓ ಹೌದಾ, ನಾಳೆಯಿಂದ ಕಾಲೇಜಿಗೆ ಬಂದು ನನ್ನ ಜೊತೆನೇ ಬರ್ತೀಯ ಅನ್ನು? ಇಷ್ಟು ದಿನ ಒಬ್ಳೆ ಹೋಗ್ಬೇಕಲ್ಲ ಅಂತ ಬೇಜಾರಾಯ್ತಾಯ್ತು. ಇನ್ಮ್ಯಾಲೆ ನೀನಾದ್ರೂ ಬರ್ತೀಯಲ್ಲ, ಅಷ್ಟೇ ಸಾಕು. ನಾನು ಬರ್ತೀನಿ. ಸರಿ ಕೊಡು ಸ್ವೀಟ್ ಕೊಡು ನನಗೂ. ಹೆಂಗೋ ಬಿಡು, ಅವ್ನು ದುಡಿತಾನೆ, ನೀನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡಿರ್ಬೋದು. ಕಾಲೇಜಲ್ಲಿ ಎಷ್ಟು ಚೆನ್ನಾಗಿರೋ ಹ್ಯಾಂಡ್ಸಮ್ ಹುಡುಗರೆಲ್ಲ ಬಂದವ್ರೆ ಗೊತ್ತೇನೆ? ಹೌದಾ? ತುಂಬಾ ಹ್ಯಾಂಡ್ಸಮ್ ಆಗಿರೋ ಎಲ್ಲ ಬಂದವ್ರೆ. ಅಪ್ಪ, ತುಂಬಾ ಚೆನ್ನಾಗೈತೆ ಕಾಲೇಜ್ ಮಾತ್ರ. ಹೌದೇನೆ? ನಾನು ಬರಬೇಕು ಕಣೆ. ಬರ್ತೀನಿ, ನಾಳೆಯಿಂದನೇ ಬರ್ತೀನಿ. ನಾನು ಎಲ್ಲ ಬಟ್ಟೆ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ. ನಾನು ಇನ್ನೇನಿದ್ರು ಬರೋದಷ್ಟೇ ಬಾಕಿ. ಅಯ್ಯೋ ಬಾ, ಆರಾಮಾಗಿ ಬಾ. ಈ ಚೂಡಿದಾರ ಗಿಡಿದಾರೆಲ್ಲ ಹಾಕೊಂಡು ಬಿಡ್ಬೇಡ, ಫ್ಯಾಷನ್ನಾಗಿ ಬಾ, ಸರಿನಾ? ಹಂಗೆ ಬಂದ್ರೇನೆ ಬೆಲೆ. ಹೆಂಗೆ ಸಿಕ್ಕಂಗೆ ಬಂದ್ಬಿಟ್ರೆ ಬೆಲೆನೇ ಯಾರು ಕೊಡಲ್ಲ. ನಮ್ಮನ್ನ ಹಳ್ಳಿ ಗಮಾರಿಗಳು, ಹಳ್ಳಿ ಗುಗುಗಳು ಅಂತ ಹೇಳ್ತಾರೆ. ಹೌದಾ? ಸರಿ ಹೇಳು. ವಾ, ಆಗ್ಲೇ ನೀನು ಸೀಟ್ ಕೊಡ್ತಾ ಇದ್ದಿದ್ದಳು. ಏನಮ್ಮಯ್ಯ ಸೀಟ್ ಇಟ್ಕೊಂಡು ನಿಂತ್ಕೊಂಡಿದ್ಯಾ? ವಾ, ಈ ಅಜ್ಜಿ. ಸರಿ, ನಾಳೆ ಮಂತಕ್ಕೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ನಿನ್ನ ಕಾಲೇಜಿಗೆ, ಸರಿನಾ? ಸರಿ ಆಯ್ತು. ಯೋನಮ್ಮಿ, ಸ್ವೀಟ್ ಬಾಕ್ಸ್ ಇಟ್ಕೊಂಡು ನಿಂತ್ಕೊಬಿಟ್ಟಿದ್ಯಾ? ಏನು ವಿಶೇಷ? ಅದು ಅಚ್ಚುಗೆ ಕೆಲಸ ಸಿಕ್ತು. ಯೋನು ಬಸ್ರಿಯೇ? ಅಯ್ಯೋ ಅಜ್ಜಿ, ಬಸ್ರಿ ಅಲ್ಲ, ಕೆಲಸ. ಅದನ್ನೇ ನಾನು ಹೇಳಿದ್ದು. ಎಂತೆಂತಾರ್ಗೋನೂ ಮಕ್ಕಳಾಗಿಲ್ಲ. ನೀವಿನ್ನೂ ಮದುವೆ ಮಾಡ್ಕೊಂಡು ಒಂದು ತಿಂಗ್ಳಿಗೇನಿಯಾ? ಆಗ್ಲೇನಿಯಾ ಬಸ್ರಿಯನ್ನ ಸಿಹಿ ಸುದ್ದಿ ಕೊಟ್ಬಿಟ್ಟ. ಅಂತೂ ಇಂತೂ ನಿಮ್ಮಮ್ಮ ಸರೋಜಮ್ಮ ಅಜ್ಜಿ ಆಯ್ತಾವಳೆ ಅನ್ನು. ಗೊತ್ತಾಯ್ತು ಬಿಡು. ಇವತ್ತಿನ ಬಿಸಿ ಸುದ್ದಿಗೆ ಇಷ್ಟು ಸಾಕು. ಅಯ್ಯೋ, ಸ್ವೀಟ್ ಬಾಕ್ಸ್ನ ನೀನು ಯಾಕೆ ಹಿಡ್ಕೊಂಡಿದ್ಯಾ? ಕೊಡು. ನಿಮ್ಮಮ್ಮವ್ರ ಮಂತಕ್ಕೆಲ್ಲ ತಗೊಂಡೋಗ್ಬಿಟ್ಟು ನಾನೇನಿಯ ಸಿಹಿ ಸುದ್ದಿನ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ಅಜ್ಜಿ, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇನಿಯ. ನಿನ್ನ ಹತ್ರ ಬುಡ್ಕೊಳ್ಳೋದಕ್ಕಿನ್ನೂ ಬಾಯಿ ಮುಚ್ಕೊಂಡು ಸುಮ್ಕಿರೋದು ಎಷ್ಟೋನೋ ವಾಸಿ. ಬುಸ್ರಿ ಹೆಂಗಸ್ರುಗಳು ಹಿಂಗೆಲ್ಲನೂ ಶಾನೆ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಕಣವ. ಶಾನೆ ಕೆಲಸ ಮಾಡ್ಬಿಟ್ರೆ ಸಂದಕ್ಕಿರಕ್ಕಿಲ್ಲ. ಹೋಗೋಗವ, ನೀನು ಆರಾಮಾಗಿ ಮನೆಗೆ ಹೋಗವ. ಹೋಗು, ಬೇಕಾದಾಗ ಯಾವಾಗಾದ್ರೂ ಬೇಕಾರೆ ನಿಮ್ಮ ಅಮ್ಮನ ಕಳಿಸ್ತೀನಿ. ಒಂಚೂರು ಒಪ್ಸಿ ಮಾಡಿ ನಿಮ್ಮ ಅಮ್ಮನ ಕಳಿಸ್ತೀನಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹೋಗಿ ಆರಾಮಾಗಿ ಮನೆಗೆ ಹೋಗು, ಸರಿನೇ? ಬುಸ್ರಿ ಹೆಂಗಸ್ರುಗಳು ಹಂಗೆಲ್ಲ ಈಚೆ ಕಡೆ ಶಾನೆ ಭಾರ ಇತ್ತ ಕೆಲಸಗಳು. ಹಂಗೇನಿಯ ಈ ಬೊತ್ತದಲ್ಲ ಈ ಪರಂಗಿ ಹಣ್ಣು ಅಂತ ಇಂಥವೆಲ್ಲ ತಿನ್ನೋಕೆ ಹೋಗ್ಬೇಡ ಕಣವ. ಈ ಸ್ವೀಟ್ಗಳಿಗೆ ಏನೇನು ಹಾಕಿತ್ತಾರೋ ಏನು ಗೊತ್ತ? ಈ ಕಡೆ ಸ್ವೀಟ್ ಬಾಕ್ಸ್ ತಗೊಬೈಲಿ, ತಗೊಂಡೋಯ್ತೀನಿ. ಅಜ್ಜಿ ಸುಮ್ಮನೆ ಕೊಡಿಲಿ. ಈ ಅಜ್ಜಿ ಒಂದು ನಾನೇ 200 ರೂಪಾಯಿ ಇಸ್ಕೊಂಡು ಆರಾಮಾಗಿರ್ಲಿ ಅಂತ ಹೇಳ್ಬಿಟ್ಟು ಸ್ವೀಟ್ ಬಾಕ್ಸ್ ನಮ್ಮ ಅಮ್ಮನ ಮುಂದೆ ಬಿಲ್ಡಪ್ ತಗೊಳ್ಳೋಣ ಅಂತ ತಗೊಂಡು ಬರ್ತಿದ್ರೆ ಅಜ್ಜಿದೊಂದು ಗೋಳು. ಅಯ್ಯ, ಏನು ನಾಚಿಕೆನೋ ಹುಡುಗಿದಕ್ಕೆ. ಹಾ
ಓ ಬಾರಕ್ಕ ಬಾಬಾ. ಆ ನಿನ್ಗೂ ಗೊತ್ತೈತೆ ಏನ್ ವಿಷಯ? ಈ ಅಮ್ಮ ಏನ್ ವಿಷಯ ಕೇಳಿಸ್ಕೊಂಡ್ಲು? ಏನ್ ವಿಷಯ? ವಿಷಯ ಗೊತ್ತೈತೆ ಅಂದೆ. ಅದೇನೆ ಏನ್ ವಿಷಯ ಅಂದೆ. ಏ ನಿಂಗೂ ಗೊತ್ತಾಗ್ಬಿಡ್ತು. ನೋಡಕ್ಕ ಹೆಂಗೋನೋ ಹೊತ್ತಾಗೆ ಆ ಇನ್ನು ಮದುವೆ ಮಾಡ್ಕೊಂಡು ಒಂದು ತಿಂಗಳಾಯ್ತೇನೋ ಆಗ್ಲೇನಿಯ ಸರೋಜಕ್ಕನ್ ಮಗಳು ಬುಸ್ರಿನಂತ ಆಗ್ಲೇನೇನಿಯ ಏಳಕ್ಕ ಇನ್ನೂ ಒಂದು ತಿಂಗಳಾಗೈತೇನೋ ಆಗ್ಲೇನಿಯ ಬುಸ್ರಿ ಅಂತ ಹೇಳ್ತಿದ್ಯಾ ನಂಬಕಾಯ್ತಿಲ್ಲ ನಂಗೆ. ನಿನಗೆ ಮೊದಲೇ ಗೊತ್ತಿತ್ತಾ? ಮತ್ತೆ ನನಗೆ ಹೇಳೋದಲ್ವೇ ನೀನು? ನಂಗೊಂದು ಮಾತು ಹೇಳಿಲ್ಲ ಬುಸ್ರಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಂಗೆ ಗೊತ್ತಾಯ್ತೋ ಗೊತ್ತಿಲ್ವೋ ವಿಷಯ? ಅಯ್ಯೋ ಅಕ್ಕ ನೀನೇನು ಕೇಳಿಸ್ಕೊಂಡು ಹೋಗ್ಬಿಟ್ಟು ಏನು ಹೇಳ್ತಾ ಇದೆಯೋ ಏನು ಕಥೆಯೋ ಗೊತ್ತಿಲ್ಲ. ಸುಮ್ಮನೆ ಅರ್ಧಂಬರ್ಧ ಕೇಳಿಸ್ಕೊಂಡು ಹೋಗಿ ಅಲ್ಲೂ ಇಲ್ಲೂ ಅಲ್ಲೂ ಹೇಳ್ಬಿಟ್ಟು ಬಂದ್ಬಿಟ್ಟು ಸುಮ್ಮನೆ ಎಲ್ಲರದ್ದು ಇದ್ಯಾಕೆ ಮಾಡ್ತೀಯಾ? ಸುಮ್ಕಿರು. ಅವ್ರ ಮಗ ಏನು ಹೇಳ್ತಾ ಏನೋ ಒಂದು ತಿಂಗಳಿಗೆ ಏನೇ ಬಸ್ರಿ ಬಾಣ್ತಿ ಅಂತಂದರೆ ನಂಬಕಾಯ್ತದೆ. ಏನೋ ಮೊದಲಿಂದ ಲವ್ ಮಾಡ್ತಾಯಿದ್ರು ಇದ್ರು ಇರ್ಬೋದೇನೋ ಯಾರೋ ಗೊತ್ತು. ಈಗಿನ ಕಾಲದಾಗೆ ಯಾರು ನಂಬಂಗಿಲ್ಲಮ್ಮ. ಯಾವುದಾಗ ಯಾವ ಇರ್ತದೋ ಏನೋ. ಅವ್ರಿಗೆ ಸ್ವೀಟ್ ಬಾಕ್ಸ್ ಇಟ್ಕೊಂಡಿದ್ದು ನೋಡಿ ಕಡೆಗೆ ಬಂದೆ ಅದು ಅವ್ರಿಗೆ ಹಂಗೆ ಓಡೋಗ್ಬಿಡ್ತತ್ತ. ಏನೋ ಸ್ವೀಟ್ ಬೇಕಿತ್ತೆ ಇಸ್ಕೊ ಹೋಗು ಒಳಗಡೆ ಕೊಡ್ತಾಳೆ. ನನಗೊಂದು ಕೊಟ್ಲು ತಿನ್ಕೊಬಿಟ್ಟೆ ನಾನು ಆಗ್ಲೇನೇನಿಯ. ಈ ಸುದ್ದಿ ಹೇಳಿಲ್ಲ ನಂಗೆ ನೆಮ್ಮದಿನೇನಿಯ ಬರೋಕ್ಕಿಲ್ಲ. ಈ ಸುದ್ದಿಯ ಒಂದು ರೌಂಡ್ ಓಡಾಡ್ಕೊಂಡು ಹೇಳ್ಕೊಂಬಿಟ್ಟು ಬರ್ತೀನಿ. ನೀನು ಹೋಗು. ಎಂಥ ಕಾಲ ಬಂದ್ಬಿಡ್ತಪ್ಪ. ಅಯ್ಯೋ ದೇವ್ರೆ, ಏನು ಲವರುಗಳು ಏನು ಕತೆನೋ. ನಮ್ಮಳ್ಳಿನಾಗೆ ಏನು ಅನಾಚಾರ ನಡೆದ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರು ಆಡಿದ್ದೇನೆ ಆಟ ಹೂಡಿದ್ದೇನೆ ಎಲ್ಲಗ್ಗೆ. ಅಮಯ್ಯ ಅಮಯ್ಯ ಓಯ್ ರಚುವ ಏನಕ್ಕ? ಯೋನಮಯ್ಯ ಬಸ್ರಿನಂತೆ. ಅಲ್ಲ ನಾನು ಕಾಲೇಜ್ಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಬಸ್ರಿ ಅಂತ ಕೇಳಿಬಿಟ್ಟು ನನಗಂತೂ ಸಾಕಾಗೋಗ್ಬಿಡ್ತಲ್ಲ ಬಸ್ರಿಯಾ. ಅಯ್ಯೋ ಇಷ್ಟು ಬಿರ್ನ ಯಾಕೆ ಬೇಕಿತ್ತು ಏನೋ ಕಣಮ್ಮ. ಕಾಲೇಜ್ಗೆ ಹೋಯ್ತಾಳಂತ ಹುಡುಗಿ ಅಂತ ಹೇಳ್ತಾ ಇದ್ರು. ಅಲ್ಲ ಈಗಲೇನಿಯ ಮನೆ ಮಕ್ಕಳು ಅದು ಇದು ಜವಾಬ್ದಾರಿ ಅಂತ ಹೇಳಿದ್ರೆ ಹೆಂಗೆ ಹೇಳು? ಏನಾಯ್ತು ರಚ್ಚು? ಏನು ಹಿಂಗೆ ನಿಂತ್ಕೊಬಿಟ್ಟಲ್ಲ? ಏನಪ್ಪ ನೀನು ಎಂಡ್ರು ಬಸ್ರಿನಂತೆ ಬುಡಪ್ಪ ಹೆಂಗೋ ಸುಬಸ್ಯ ಶೀಘ್ರಂ ಅಂತ ಹೇಳ್ಬಿಟ್ಟು ಒಳ್ಳೇದಾಗೋಗ್ಬಿಟ್ಟೈತೆ ಹೆಂಗೋನವೇ. ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ. ಸಂಸಾರನೂ ಶುರು ಮಾಡ್ಕೊಂಡಿದ್ದೀರಾ ಆಗ್ಲೇನಿಯ ಮಕ್ಕಳನ್ನೂ ಮಾಡ್ಕೊತಾ ಇದ್ದೀರಾ ಎಲ್ಲ ಪಾಸ್ಟು. ನೀವಂತೂ ಈ ವಿಷಯ ನಿಮ್ಮ ಅಮ್ಮಂಗೆ ಹೇಳಿದ್ರೆ ನಿಮ್ಮನ್ನ ಮನೆ ಒಳಗಡೆ ಸೇರಿಸ್ತಾಳೋ ಏನೋ ಈ ವಿಷಯ ಅಲ್ವೇ? ಒಂದು ಮಾತು ಕೇಳಬೇಕಿತ್ತು. ಅಮ್ಮ ಇನ್ನು ಅಜ್ಜಿ ಆಯ್ತಿದ್ಯಾ ಮನೆ ಒಳಗಡಿಕೆ ಬುಟ್ಕ ಅಂತ ಹೇಳ್ಬಿಟ್ಟು ಬುಟ್ಕೊಂಡಿರೋಳು ಕಣಪ್ಪ. ಪಾಪ ನಿಮ್ಮಮ್ಮ ಭಾಳ ಒಳ್ಳೇದು. ಮಕ್ಕಳು ಅಂದರೆ ಭಾಳ ಆಸೆ ನಿಮ್ಮ ಅಮ್ಮಂಗೆ. ಒಂದು ಮಾತು ಹೋಗ್ಬಿಟ್ಟು ನಾನು ತಂದೆ ಆಯ್ತಿದ್ದೀನಿ ಅಂತ ಒಂದು ಮಾತು ನಿಮ್ಮ ಅಮ್ಮಂಗೆ ಹೇಳಿದ್ರೇನು ಬೇಡ ಅಂತ ಹೇಳ್ತದ? ಒಂದೇ ಒಂದು ಮಾತು ಹೇಳೋಗು. ಬೇಕಾದ್ರೆ ನಾನು ಒಂದು ಮಾತು ಹೋಗ್ಬಿಟ್ಟು ಹೇಳ್ತೀನಿ ಸರಿನೇ. ಬಸ್ರಿ ಹಿಂಗೆ ಬುಟ್ಕೊಳವ ಅಂತ ಹೇಳ್ಬಿಟ್ಟು ಹೆಂಗೆ ಗೊತ್ತಾಗ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಪಕ್ಕದಾಗ ಇದ್ಕೊಂಡು ದೂರ ಇರ್ತೀರ ಹೇಳಿ. ಹೋಗಿ ಒಂದು ಮಾತು ಹೇಳ್ತೀನಿ. ನೀನು ಮಾತಾಡು. ಏನು ಬಸ್ರಿನ ರಚ್ಚು? ಅಯ್ಯೋ ಈ ಅಮ್ಮ ಅರ್ಧಂಬರ್ಧ ಕೇಳಿಸ್ಕೊಂಡು ಒಂಟೆ ಬಿಟ್ಲಲ್ಲ. ಇದೇನಿದು ಹಿಂಗೆ ಹೇಳ್ತಾವ್ರೆ? ಅಯ್ಯೋ ನಾನೇನು ಮಾಡಲಿಲ್ಲ ಮಾರಯ್ಯ. ಸ್ವೀಟ್ ತಂದ್ಬಿಟ್ಟು ನನ್ನ ಗಂಡನ ಕೆಲಸ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡೋಣ ಅಂತ ಸ್ವೀಟ್ ಇಟ್ಕೊಂಡು ಈಚೆ ಕಡೆಗೆ ಬಂದೆ. ಯಾರು ನಮ್ಮ ಅಮ್ಮರು ಯಾರು ಇರಲಿಲ್ಲ ಬಿಲ್ಡಪ್ ತಗೊಳಕ್ಕೆ. ಅಯ್ಯೋ ಬಿಡು ಸುಮ್ಮನೆ ಅಮ್ಮರು ಬಂದ್ಮೇಲೆ ಬಿಲ್ಡಪ್ ತಗೊಳ್ಳೋಣ, ಈಗಲೇ ಯಾಕೆ ಬಿಲ್ಡಪ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಅತ್ತಾಗ ಸುಮ್ಮನೆ ಅದೇ. ಈಗ ನೋಡಿದ್ರೆ ಆ ಕಿವುಡಜ್ಜಿ ಬಂದಿದ್ಲು ಸ್ವೀಟ್ ಇಸ್ಕೊಂಬಿಟ್ಟು ಬಸ್ರಿನಾ ಅಂದ್ಲು. ಇಲ್ಲ ಅಂದ್ರೂ ಕೇಳಿಸ್ಕೊಂಡಿದ್ದಂಗೆ ಎಲ್ರಿಗೂ ಸಾರ್ಕೊಂಬಿಟ್ಟು ಬರ್ತಾವಳೆ. ಅಯ್ಯೋ ಅಜ್ಜಿ ಗೊತ್ತಾಯ್ತಾ? ಊರು ತುಂಬ ನಮ್ಮ ಮಾನ ಮರುವದಿ ಎಲ್ಲ ಹರಾಜ್ ಹಾಕ್ಬಿಡ್ತಾಳಲ್ಲ ಮುದುಕಿ. ಏನು ಮಾಡೋದು ಇವಾಗ? ಅದಕ್ಕೆ ನಿಂಗೆ ಹೇಳಿದ್ದು ಯಾವ ಸ್ವೀಟು ಬೇಡ ಏನು ಬೇಡ ಸುಮ್ಮನೆ ಇರು ಅಂದರೆ ನೀನು ಕೇಳೋದೇ ಇಲ್ಲ ನೀನಂತೂ. ಸರಿ ಏನಾರ ಅನ್ಕೊಳ್ಳಿ ನೋಡಿ, ಇನ್ನೇನು ಮಾಡೋಕ್ಕಾಯ್ತದೆ. ಸುಮ್ಮನೆ ತ್ಯಪ್ಪಕ್ಕೆ ಸುಮ್ಮನೆ ಆಗ್ಬಿಡೋಣ. ಯಾರೇನನ್ನ ಅನ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನೀನು ಇನ್ನೊಂದು ಕಿತ್ತ ಇರ್ತೈತೆ ಎಲ್ಲ ಸೇರಕ್ಕೆ ಹೋಗ್ಬೇಡ. ಮುರುವಾದೆಗೆ ಕಾಲೇಜ್ಗೆ ಹೋಗ್ಬಿಟ್ಟು ಸಂದಕ್ಕೆ ಓದ್ಕೊಳ್ಳೋದು ಕಲ್ತ್ಕ. ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಈಗ ಗೊತ್ತಾಯಿದ್ದೀನಿ. ನನಗೂ ಸುಸ್ತಾಗೋದ್ರ ಜೊತೆಗೆ ಈ ಟೆನ್ಷನ್ಗಳೆಲ್ಲ ಕೊಟ್ಬಿಟ್ರೆ ನಾನು ಎಲ್ಲಿಂದ ತಾನೇ ಇದು ಮಾಡೋಕ್ಕಾಯ್ತದೆ ಹೇಳು ನಾನು? ನೋಡಿ ಸರ್ನ. ಸರಿ ಒಳ್ಳೆ ಕ್ಯೂಡಜ್ಜಿ ಸವಸ ಆಯಿತು. ಯಪ್ಪ ಇವಳನ್ನ ಮದುವೆನೂ ಮಾಡ್ಕೊಂಡಿಲ್ಲ ಮುಟ್ಟೆ ಇಲ್ಲ ಇನ್ನ. ಆಗ ಏನಿಯ ಬಸ್ರಿ ಗಿಸ್ರಿ ಅಂತ ನಮ್ಮ ಒಳ್ಳಿನಾಗ ಇದ್ಬಿಟ್ರೆ ಇದೊಂದು ತಲೆನೋವಪ್ಪ. ಆದಷ್ಟು ಬೇಗ ಹೆಂಗನ ಮಾಡಿಬಿಟ್ಟು ಇಬ್ಬರು ಮನೆಗೆ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೋಬೇಕು. ಜೊತೆಗಿದ್ದೀವಿ ಅಂದ್ರೂ ಯಾರೂ ಒಪ್ಪಕ್ಕಿಲ್ಲ. ಆದಷ್ಟು ಬೇಗ ಮದುವೆ ಮಾಡ್ಕೊಂಬಿಡ್ಬೇಕು. ಹಿಂಗೆ ಇದ್ರೆ ಜಾಸ್ತಿ ದಿನ ಚೆನ್ನಾಗಿರಕ್ಕಿಲ್ಲ. ಮದುವೆ ಮಾಡ್ಕೊಂಡ್ರೆ ಏನಿಯ ಒಳ್ಳೇದು. ಅದೇನಿಯ ಸರಿ ಅಷ್ಟೇನೇ.